ದಲ್ಲಿ ಹುಂಡಿ ಇರುತ್ತೆ. ಆ ಹುಂಡಿನಲ್ಲಿ ದೇಣಿಗೆ ಹೋಗುತ್ತೆ. ಹೌದಾ? ಒಪ್ತೀರಾ? ಅದು ಲಾಕ್ ಆಗಿರ್ತದೆ ಹುಂಡಿ. ಅದು ತೆಗಿಬೇಕಂದ್ರೆ ಸರ್ಕಾರಿ ಅಧಿಕಾರಿಗಳು ಬರಬೇಕು. AC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಯಾರೋ ಕೆಲವು ಜನ ನಾಮಿನೇಟ್ ಮಾಡಿರ್ತಾರೆ. ಎಲ್ಲರ ಸಮಕ್ಷಮದಲ್ಲಿ ಅದು ಬೀಗ ತೆಗಿತಾರೆ. ಅದರಿಂದ ಅಲ್ಲಿ ಏನು ಯಾರಾದರೂ ಉಂಗುರ ಹಾಕಿರ್ತಾರ, ಬಂಗಾರ ಹಾಕಿರ್ತಾರ, ಬೆಳ್ಳಿ ಹಾಕಿರ್ತಾರ, ಅಥವಾ ದುಡ್ಡು ಹಾಕಿರ್ತಾರ, ಚಿಲ್ಲರೆ ಹಾಕಿರ್ತಾರ, ಎಲ್ಲಾನು ತೆಗಿತಾರೆ ಟ್ರಾನ್ಸ್ಪರೆಂಟ್ ಆಗಿ. ಹೌದಾ ಇಲ್ವಾ? ತೆಗೆದ್ಬಿಟ್ಟು ಲೆಕ್ಕ ಮಾಡಿ ಎಷ್ಟಿದೆ ಅಂತ ರಿಜಿಸ್ಟರ್ ಮಾಡ್ಕೊಂಡು ವಾಪಸ್ಸು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೊಡ್ತಾರೆ. ಕರೆಕ್ಟಾ? ಈಗ ದೇವಸ್ಥಾನದಲ್ಲಿ ಇರೋ ಹುಂಡಿಗೆ ಜನರು ಹಾಕ್ತಾ ಇರೋದು ಲೆಕ್ಕ ಸಿಗ್ತದೆ. RSS ದೇಣಿಗೆ ಕೊಡ್ತಾ ಇರುವಂತ ಲೆಕ್ಕ ಯಾಕೆ ಸಿಗ್ತಾ ಇಲ್ಲ ನಿಮಗೆ? ದೇವ್ರಿಗಿಂತ ದೊಡ್ಡವರಾಗ್ಬಿಟ್ರೆ ಇವರು? ಇಲ್ಲ ವಾಲಂಟ್ರಿಯಾಗಿ ಕೊಡ್ತಾರೆ. ವೆರಿ ಗುಡ್. ಐ ವಾಂಟ್ ಟು ನೋ ಹೂ ದ ವಾಲಂಟಿಯರ್ಸ್ ಆರ್. ಐ ವಾಂಟ್ ಟು ನೋ ಹೂ ಇಸ್ ಗಿವಿಂಗ್ ಹೌ ಮಚ್. ದೇವಸ್ಥಾನಗಳಲ್ಲಿ ಇರುವಂತ ದುಡ್ಡನ್ನ ಎಣಿಸ್ಬಿಟ್ಟು ವಾಪಸ್ಸು ಜೀರ್ಣೋದ್ಧಾರ ಕೊಡ್ತಾ ಇದ್ದೀವಿ. ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಆದಾಯ? ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಚೇರಿಗಳು ಕಟ್ಟಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಇವರೆಲ್ಲ ಓಡಾಡ್ತಾರೆ. ಹೆಂಗ್ ಸರ್? ಈಗ ಯಾವುದೇ ಸಂಸ್ಥೆಗೆ ದೇಣಿಗೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ಲ? ಹೆಂಗ್ ಗೊತ್ತಾ? ಇವರು ರಾಜ್ಯದಿಂದ ಬರ್ತಾ ಇದೆಯಾ, ಹೊರ ರಾಜ್ಯದಿಂದ ಬರ್ತಾ ಇದೆಯಾ, ಹೊರ ದೇಶದಿಂದ ಬರ್ತಾ ಇದೆಯಾ? ಈಗ ನಾನು ಯಾವುದೋ ಒಂದು NGO ಸ್ಟಾರ್ಟ್ ಮಾಡಿದ್ರೆ ಲೆಕ್ಕ ಕೊಡಬೇಕಲ್ಲ? ಇವ್ರದ್ದು NGO ಅಂತ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರಲ್ಲ, ಲೆಕ್ಕ ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೇನಂತೆ? ಏನು ಅವ್ರಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದಿಲ್ವಾ? 100 ವರ್ಷದಿಂದ ನಡ್ಕೊಂಡು ಬಂದರೆ 101ನೇ ವರ್ಷನೂ ನಡಿಬೇಕಂತೇನಿದೆ?